ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹಲಸಿನ ಹಣ್ಣಿಂದ ಹಲ್ವಾ ಮಾಡ್ತಾಯಿದ್ದೀನಿ. ಬರ್ಫಿ ತುಂಬ ಚೆನ್ನಾಗಾಗತ್ತೆ. ಈಗ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತೇನೆ, ಬನ್ನಿ. ನಾನಿವತ್ತು ಹಲಸಿನ ಹಣ್ಣಿಂದ ಬರ್ಫಿ ಮಾಡ್ತಾಯಿದ್ದೀನಿ, ಅಂದರೆ ಹಲ್ವಾ ತುಂಬ ಚೆನ್ನಾಗಾಗತ್ತೆ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈಗ ಈ ಕಡೆ ನೋಡಿ, ಹಲಸಿನ ಹಣ್ಣು ತೊಗೊಂಡಿದ್ದೇನೆ. ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ, ಅಂದರೆ ಗಟ್ಟಿ ಹಲಸಿನ ಹಣ್ಣು ಇದು. ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ, ಯಾವಾಗ ಬೇಕಾದರೂ ಮಾಡ್ಕೋಬಹುದು ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ನೀರು ಬಿಟ್ಕೊಂಡಿದೆ, ತೊಂದರೆ ಇಲ್ಲ. ಅದನ್ನು ನಾನು ಈಗ ಗ್ರೈಂಡ್ ಮಾಡ್ಕೊಂಡು ತರ್ತೇನೆ. ಸಿಕ್ಕಾಪಟ್ಟೆ ಚೆನ್ನಾಗಾಗತ್ತೆ ಹಲ್ವಾ. ಎಲ್ಲ ಬಿಡಿಸ್ಕೋಬೇಕು. ಇದು ಗಟ್ಟಿ ಹಲಸಿನ ಹಣ್ಣು. ಇದಕ್ಕೆ ನಾವು ಈ ಕಡೆ ನಮ್ಮ ಉತ್ತರ ಕನ್ನಡದಲ್ಲಿ ಬೊಕ್ಕೆ ಹಲಸಿನ ಹಣ್ಣು ಅಂತ ಕರೆಯೋದು. ಇದರಿಂದ ಒಂದು ಹಲ್ವಾ ಮಾಡೋಣ, ತುಂಬ ಚೆನ್ನಾಗಾಗತ್ತೆ. ಇದನ್ನೆಲ್ಲ ಈಗ ಬಿಡಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ತರ್ತೇನೆ. ಹಾಗೆ ಇಲ್ಲಿ ಸಕ್ಕರೆ ಬೇಕಾಗತ್ತೆ, ತುಪ್ಪ ಬೇಕಾಗತ್ತೆ, ಮತ್ತು ಒಂದು ಕಪ್ ಹಾಲು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಹಾಲು ಪೌಡ್ರನ್ನು ತೊಗೊಂಡಿದ್ದೇನೆ, ಯಾಲಕ್ಕಿಯನ್ನು ತೊಗೊಂಡಿದ್ದೇನೆ. ಈಗ 1 ಕಪ್ ಆಗುವಷ್ಟು ನಾನು ಹಲಸಿನ ಹಣ್ಣನ್ನು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ. ಅದು ಯಾವಾಗ ಬೇಕಾದರೂ ಮಾಡ್ಕೋಬೋದು, ಗಟ್ಟಿಯಾಗಿರುತ್ತೆ. ಈಗ 1 ಕಪ್ ಆಗುವಷ್ಟಿದೆ, ಇದನ್ನು ಗ್ರೈಂಡ್ ಮಾಡ್ಕೊಂಡು ತರ್ತೇನೆ. ಹಾಗೆ ಇಲ್ಲಿ 1 ಬೌಲ್ ಆಗುವಷ್ಟು ಕಾಯಿ ತುರಿಯನ್ನು ಕೂಡ ತಗೊಂಡಿದ್ದೇನೆ. ಈಗ ಗ್ರೈಂಡ್ ಮಾಡಿಕೊಂಡು ತಂದೆ. ಅಷ್ಟೊಂದು ನೈಸ್ ಪೇಸ್ಟ್ ಆಗಬೇಕು ಅಂತ ಏನಿಲ್ಲ. ಈಗ ತೆಂಗಿನಕಾಯಿಯನ್ನು ಕೂಡ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ತರ್ತೇನೆ. ಇದಕ್ಕೆ 1 ಕಪ್ ಹಾಲನ್ನು ಹಾಕ್ತಾಯಿದ್ದೇನೆ. ಗಟ್ಟಿ ಹಾಲು ಹಾಕಬೇಕಾಗತ್ತೆ ಇದಕ್ಕೆ. ಇದನ್ನು ಸಹ ಗ್ರೈಂಡ್ ಮಾಡಿಕೊಂಡು ತರ್ತೇನೆ. ಈಗ ಇದಕ್ಕೆ ನೀರು ಸೇರಿಸೋ ಹಾಗಿಲ್ಲ. ತೆಂಗಿನ ತುರಿಯನ್ನು ಗ್ರೈಂಡ್ ಮಾಡಿ ತಂದಿದ್ದನ್ನು ಹಾಕ್ಕೋತಾ ಇದ್ದೇನೆ. ಅಷ್ಟು ನೈಸ್ ಪೇಸ್ಟ್ ಆಗಬೇಕು ಅಂತ ಏನಿಲ್ಲ. ಇದಕ್ಕೆ ಇಲ್ಲಿ ಈಗ 1 ಕಪ್ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಬಿಟ್ಕೋಬೇಕಾಗತ್ತೆ, ಹಾಗೆ ಪಾಕ ಬರಬೇಕು. ಇದು ತುಂಬಾ ಚೆನ್ನಾಗಾಗತ್ತೆ, 1 ತಿಂಗಳು ಕೂಡ ಇಟ್ಟರು ಇರುತ್ತೆ ಇದು. ಈಗ ಸ್ವಲ್ಪ ಸಕ್ಕರೆ ಕರಗ್ತಿದ್ದ ಹಾಗೆ ಹಲಸಿನ ಹಣ್ಣನ್ನು ಕೂಡ ಹಾಕ್ಕೋತೇನೆ, ಗ್ರೈಂಡ್ ಮಾಡಿದ್ದನ್ನು. ಸಿಹಿ ಅಂಶ ಸ್ವಲ್ಪ ಜಾಸ್ತಿ ಇರಬೇಕು, ಯಾಕೆಂದರೆ ಅದು ಸ್ವಲ್ಪ ಜಾಸ್ತಿ ದಿನ ಹಾಳಾಗಲ್ಲ, ಹಾಗೆ ಇರುತ್ತೆ ಹಲ್ವಾ. ಈಗ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಬಿಡಬಾರ್ದು. ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಆಮೇಲೆ ಗಟ್ಟಿ ಆಗ್ತಾ ಬರೋದು ಅದು. ಕಾಯಿಸ್ತಾ ಇರಬೇಕಾಗತ್ತೆ. ಹಲಸಿನ ಹಣ್ಣಿನ ಘಮ ಬರ್ತಾ ಇದೆ ನೋಡಿ. ಇಷ್ಟು ಮಳೆಗಾಲದಲ್ಲಿ ಜುಲೈ ತಿಂಗಳಲ್ಲಿ ಹಲಸಿನ ಹಣ್ಣು ಸಿಗೋದಿಲ್ಲ. ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೇನೆ, ಗಟ್ಟಿಯಾಗಿರುತ್ತೆ. ಅದನ್ನು ಒಂದು 10 ನಿಮಿಷ ಹೊರಗಡೆ ತೆಗೆದಿಟ್ಕೊಂಡು ಆಮೇಲೆ ಮಾಡ್ಕೋಬಹುದು. ನಾನಿಲ್ಲಿ 1 ಕಪ್ ಸಕ್ಕರೆ ಅಷ್ಟೇ ಬಳಸಿರೋದು. ಈಗ ಮತ್ತೊಂದು ಅರ್ಧ ಕಪ್ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ, ಯಾಕೆಂದರೆ ಸ್ವೀಟ್ ಆಗಿರಬೇಕು. ಸ್ವೀಟ್ ಆದರೆ ಮತ್ತೆ ಬೇಗ ಪಾಕ ಬರುತ್ತೆ, ಹಾಗಾಗಿ ಮತ್ತೆ ಒಂದು ಅರ್ಧ ಕಪ್ ಸಕ್ಕರೆಯನ್ನು ಹಾಕಿದ್ದೇನೆ. ನಾನು ಯಾವುದೇ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇಲ್ಲ, ನ್ಯಾಚುರಲ್ಲಾಗಿ ಒಂದು ಹಲ್ವಾ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗತ್ತೆ. ಮಕ್ಕಳಿಗೂ ಕೂಡ ಸ್ಕೂಲ್ ಬಿಟ್ಟು ಬಂದಾಗ ಟೀ ಜೊತೆ, ಯಾರಿಗಾದರೂ ದೊಡ್ಡವರಿಗಾದರೂ ಟೀ ಜೊತೆ ತಿನ್ನಬಹುದು. ಕೊನೆಗೆ ಕಾಫಿ ಜೊತೆ, ಮಕ್ಕಳಿಗೆ ಹಾಲು ಜೊತೆ ಒಂದು ಸ್ವೀಟ್ ಕೊಟ್ಟರೆ ಸುಮ್ಮನಿರ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿಬೇಕದು, ಕಾಯಿಸ್ತಾ ಇರಬೇಕಾಗತ್ತೆ.
ಈಗ ಇದಕ್ಕೆ ನಾನು ಒಂದೊಂದೇ ಸ್ಪೂನ್ ತುಪ್ಪವನ್ನು ಹಾಕ್ತೇನೆ. ಚೂರು ಚೂರೇ ಹಾಕ್ತಾ ಬರಬೇಕು ತುಪ್ಪವನ್ನು, ಜಾಸ್ತಿ ಹಾಕ್ಕೋಬಾರ್ದು. ಕಾಯಿಸ್ತಾ ಇರಬೇಕಾಗತ್ತೆ. ತಳ ಹಿಡಿಯೋಕ್ಕೆ ಬಿಡಬಾರ್ದು ನಾವು ಅಷ್ಟೇ. ನೀವು ಇಲ್ಲಿ ಡ್ರೈ ಫ್ರೂಟ್ಸನ್ನು ಬೇಕಾದರೂ ಹಾಕೋಬಹುದು. ಮತ್ತೆ ಒಂದು ಅರ್ಧ ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಈಗ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಾಲು ಪೌಡ್ರನ್ನು ಹಾಕ್ತಾ ಇದ್ದೀನಿ. ಇದು ಕೂಡ ಹಾಕಿದ್ಮೇಲೆ ಗಂಟಾಗದೇ ಇರೋ ಥರ ನೋಡ್ಕೋಬೇಕು. ತಿರುಗ್ತಾ ಇರಬೇಕಾಗತ್ತೆ. ಇದು ಗಟ್ಟಿ ಆಗತ್ತೆ, ಹಾಗಾಗಿ ಹಾಕಿದ್ದು. ಮತ್ತೆ ಒಂದು ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಹಾಕ್ತಾ ಹಾಕ್ತಾ ಕಾಯಿಸ್ಬೇಕಾಗತ್ತೆ. ತಳ ಅಂಟ್ಕೋಬಾರ್ದು ಇದು. ಹಾಗೆ ಇಲ್ಲೊಂದು ಪ್ಲೇಟಿಗೆ ತುಪ್ಪವನ್ನು ಸವರಿಟ್ಕೊಳ್ಳೋಣ. ಪಾಕ ಬಂದ ತಕ್ಷಣ ಪಟ್ಪಟ ಅಂತ ಹಾಕೋಕ್ಕಾಗಲ್ಲ. ಅದಕ್ಕೆ ತುಪ್ಪವನ್ನು ಹಾಕಿ ಒಂದು ಕಡೆ ಇಟ್ಬಿಡೋಣ. ಕ್ವಾಂಟಿಟಿ ಚೇಂಜ್ ಆಗ್ತಾ ಹೋಗುತ್ತೆ ಅದು. ನೋಡಿ, ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಇಲ್ಲಿ ನಾನು ಈಗ 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಈಗ ಇಷ್ಟಾದರೆ ಸಾಕು. ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ. ಸ್ವಲ್ಪ ಜಾಸ್ತಿ ಕಾಯಿಸ್ಬೇಕಾಗತ್ತೆ. ಇದನ್ನು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಆದರೆ ಹಲ್ವಾ ಮಾತ್ರ ಅದ್ಭುತವಾಗುತ್ತೆ. ಇಲ್ಲಿ ನಾನು ಪ್ಲೇಟಿನ ಹಿಂದುಗಡೆ ತುಪ್ಪವನ್ನು ಸವರ್ಕೊಂಡಿದ್ದೀನಿ. ಇದನ್ನು ಈಗ ಪ್ರೆಸ್ ಮಾಡ್ತಾ ಇದ್ದೇನೆ. ಗಟ್ಟಿಯಾಗಬೇಕು ಅದು. ಬಿಸಿ ಬಿಸಿ ಇರೋದ್ರಿಂದ ಕೈಯಲ್ಲಿ ಪ್ರೆಸ್ ಮಾಡೋಕ್ಕಾಗಲ್ಲ.
ಫುಲ್ ತಣ್ಣಗಾಗಲಿ, ಆಮೇಲೆ ಕಟ್ ಮಾಡೋಣ. ನಾನಿಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೇನೆ. ಹಲ್ವಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್ ಆಲ್.